ವಿದ್ಯಾರ್ಥಿಗಳೇ, 7ನೇ ತರಗತಿ ಗಣಿತ. ಅದರಲ್ಲಿ ಇವತ್ತು ಅಧ್ಯಾಯ 11 ಘಾತಾಂಕಗಳು ಮತ್ತು ಘಾತಗಳು ಅನ್ನೋ ಪಾಠದ ಅಭ್ಯಾಸ 11.2ರ ಪ್ರಶ್ನೆ 1 ಮತ್ತು 2ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಘಾತಾಂಕಗಳ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲೇ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದನೇ ಲೆಕ್ಕ 3/2 ಇಂಟು 3/4 ಇಂಟು 3/8 ಅಂತ ಇದೆ. ನಮಗೆ ಒಂದು ನಿಯಮ ಗೊತ್ತಿದೆ, ಏನು ಅಂತಂದರೆ ಎ ಟು ದಿ ಪವರ್ ಆಫ್ ಎಮ್ ಅಂದರೆ ಎ ಘಾತ ಎಮ್ ಇಂಟು ಎ ಘಾತ ಎನ್ ಇದ್ದಾಗ, ಅಂದರೆ ಆಧಾರ ಸಂಖ್ಯೆ ಸೇಮ್ ಇದ್ದು ಘಾತ ಸೂಚಿಗಳು ಬೇರೆ ಬೇರೆ ಆಗಿದ್ದು ಇಂಟು ಇದ್ದಾಗ ನಾವೇನು ಮಾಡ್ಬೋದು, ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಅದರ ಘಾತ ಸೂಚಿಗಳನ್ನು ಕೂಡ್ಬೋದು ಅಂತ ನಿಯಮ. ಸೊ ಹಾಗಾಗಿ ಅದ್ರ ಪ್ರಕಾರ ಇಲ್ಲಿ ನಮ್ಮ ಆಧಾರ ಸಂಖ್ಯೆ ಏನಿದೆ ಎಲ್ಲದಕ್ಕೂ ಸೇಮ್ ಇದೆ. ಹಾಗಾಗಿ 2 + 4 + 8 ಅಂತ ಬರ್ಕೋಬೋದು. ಅಲ್ಲಿಗೆ ಆನ್ಸರು 3ರ ಘಾತ 2 4 6 6 8 14. ಹಾಗಾಗಿ ಇದರ ಉತ್ತರ ಎಷ್ಟು? 3ರ ಘಾತ 14 ಅನ್ನೋದಾಗತ್ತೆ. ಇನ್ನು ಎರಡನೇದು 6ರ ಘಾತ 15 ಡಿವೈಡೆಡ್ ಬೈ 6ರ ಘಾತ 10 ಅಂತ. ಇಲ್ಲಿ ಆಧಾರ ಸಂಖ್ಯೆ ಸೇಮ್ ಇದ್ದು ನೋಡಿ, ಅದರ ಘಾತ ಸೂಚಿಗಳು ಬೇರೆ ಬೇರೆ ಇದ್ದು ಮತ್ತು ಭಾಗಾಕಾರ ಚಿಹ್ನೆ ಇದ್ದಾಗ ನಡುವೆ, ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಅಂತ, ಅಂದರೆ ಆಧಾರ ಸಂಖ್ಯೆ ಸೇಮ್ ಇದ್ದು ಅದರ ನಡುವೆ ಭಾಗಾಕಾರ ಚಿಹ್ನೆ ಇದ್ದಾಗ ಏನಾಗುತ್ತೆ ಅಂದರೆ ಆಧಾರ ಸಂಖ್ಯೆ ಬರ್ಕೊಂಬಿಟ್ಟು ಆ ಘಾತ ಸೂಚಿಗಳನ್ನು ಕಳಿಬೇಕಾಗತ್ತೆ. ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ. ಇಲ್ಲಿ ಭಾಗಾಕಾರ ಚಿಹ್ನೆ ಇರೋದ್ರಿಂದ 6ರ ಘಾತ 15 - 10 ಅಂತ ಬರ್ಕೋಬೋದು ನಾವು. ಅಲ್ಲಿಗೆ 6 ಕೆಳಗೆ ಆಧಾರ ಸಂಖ್ಯೆ ಬರ್ಕೊಂಡು 15ರಲ್ಲಿ 10 ಹೋದರೆ 5, ಅಲ್ಲಿಗೆ 6ರ ಘಾತ 5 ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು ಮೂರನೇ ಲೆಕ್ಕ ಎ ಘಾತ 3 ಇಂಟು ಎ ಘಾತ 2 ಅಂತ. ಇದು ಸೇಮ್ ಅಷ್ಟೇ, ಎ ಘಾತ ಎಮ್ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಮ್ ಪ್ಲಸ್ ಅಂತ, ಎಮ್ ಪ್ಲಸ್ ಎನ್ ಅಂತ ಹೇಗೆ ಮಾಡ್ತೀವೋ ಹಾಗೆ ಇಲ್ಲಿ ಎ ಘಾತ 3 ಪ್ಲಸ್ ಎ ಘಾತ 2 ಅಂತ ಇದೆ. ಆಗ ನಾವೇನು ಬರ್ಕೋಬೋದು, ಎ ಟು ದಿ ಪವರ್ ಆಫ್ 3 + 2 ಅಂತ ಬರ್ಕೊಂಡು ಆಗ ಎ ಘಾತ 5 ಅನ್ನೋದು ಇದ್ರ ಉತ್ತರ ಆಗತ್ತೆ. ಇನ್ನು ನಾಲ್ಕನೇ ಲೆಕ್ಕ ಎ ಘಾತ ಎಕ್ಸ್ ಅಂತ ಇದೆ. ಅಲ್ಲಿಗೆ ಅಂದರೆ 7ರ ಘಾತ ಎಕ್ಸ್ ಇಂಟು 7ರ ಘಾತ 2 ಅಂತ ಇದೆ. ನಾವು ಇದನ್ನು ಹೆಂಗೆ ಬರ್ಕೋಬೋದು, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ಹೇಗೆ ಬರ್ಕೊಳ್ತೀವೋ ಹಾಗೆ 7ರ ಘಾತ ಎಕ್ಸ್ ಪ್ಲಸ್ ಇಲ್ಲಿ 2 ಇದೆ, ಹಾಗಾಗಿ +2 ಅಂತ ಬರ್ಕೊಳ್ತೀವಿ. ಇದೇ ಇದ್ರ ಉತ್ತರ ಅಷ್ಟೇ, ಮತ್ತೇನು ಮಾಡಲಿಕ್ಕೆ ಬರೋದಿಲ್ಲ ಇದು. ಈಗ 5ನೇ ಲೆಕ್ಕ. ಈಗ ನೋಡಿ, ಒಂದು ನಿಯಮ ಬರುತ್ತೆ, ಅಂದರೆ ಘಾತಾಂಕದ್ದು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಅಂತ ಇದ್ದಾಗ ನಾವು ಹೆಂಗೆ ಬರ್ಕೋಬೋದು, ಎ ಟು ದಿ ಪವರ್ ಆಫ್ ಎಮ್ ಎನ್ ಅಂತ ಬರ್ಕೋಬೋದು. ಅಂದರೆ ಇವೆರಡನ್ನೂ ಗುಣಿಸ್ಬೋದು ಅಂತ. ಹಾಗೆ ನಾವು 2 ಮತ್ತು 3 ಗುಣಿಸಿದ್ರೆ 2 3 6 ಆಗತ್ತೆ. ಆಗ 5ರ ಘಾತ 3 ಆಗುತ್ತೆ. ಈಗ ಇನ್ನೊಂದು ನಿಯಮ ನಮಗೆ ಗೊತ್ತಿದೆ, ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ. ಅದ್ರ ಪ್ರಕಾರ 5ರ ಘಾತ 6 - 3 ಅಂತ ನಾವು ಬರ್ಕೋಬೋದು. ಅಲ್ಲಿಗೆ 6ರಲ್ಲಿ 3 ಹೋದರೆ 3, ಏನು 5ರ ಘಾತ 3 ಅನ್ನೋದು ಇದ್ರ ಉತ್ತರ ಆಗಿದೆ. ಎರಡರ ಘಾತ 5 ಇಂಟು 5ರ ಘಾತ 2 ಅಂತ ಇದೆ. ಇಲ್ಲಿ ನಾವು ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ, ಇಲ್ಲಿ ನೋಡಿ ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿದೆ, ಆದರೆ ಘಾತ ಸೂಚಿ ಏನಿದೆ ಒಂದೇ ಇದೆ. ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್. ನೋಡಿ ಇಲ್ಲಿ ಬೇರೆ ಬೇರೆ ಸಂಖ್ಯೆ ಇದೆ. ಇದನ್ನು ನಾವು ಏನು ಬರ್ಕೋಬೋದು, ಎ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಅಂತ ಬರ್ಕೋಬೋದು. ಅಂದರೆ ಆಧಾರ ಸಂಖ್ಯೆ ಬೇರೆ ಇದ್ದು ಘಾತ ಸೂಚಿಗಳು ಸೇಮ್ ಇದ್ದಾಗ ನಾವು ಹೇಗೆ ಬರ್ಕೋಬೋದು, ಎ 2 ಇಂಟು 5 ಅದರ ಘಾತ 5 ಅಂತ ಬರ್ಕೋಬೋದು. ಹೌದಾ, ಯಾಕಂದರೆ ಸೇಮ್ ಇದೆ ಇಲ್ಲಿ. ಹಾಗಾಗಿ ಈಗ ಇವನ್ನು ಗುಣಿಸ್ಬೋದು ನಾವು. 2 5 10, 10ರ ಘಾತ 5 ಅನ್ನೋದು ಇದ್ರ ಉತ್ತರ ಆಗಿರುತ್ತೆ. ಇನ್ನು ಯಾವುದು 7ನೇ ಲೆಕ್ಕ. ಇದು ಅಷ್ಟೇ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಟು ದಿ ಪವರ್ ಆಫ್ ಎಮ್. ಅಂದರೆ ಆಧಾರ ಸಂಖ್ಯೆ ಬೇರೆ ಬೇರೆ ಇದ್ದು ಘಾತ ಸೂಚಿ ಸೇಮ್ ಇದ್ದಾಗ ಏನು ಬರ್ಕೋಬೋದು, ಈ ನಿಯಮದ ಪ್ರಕಾರ ಎ ಇಂಟು ಬಿ ಟು ದಿ ಪವರ್ ಆಫ್ 4 ಅಂತ ಬರ್ಕೋಬೋದು ನಾವು. ಇನ್ನು 8ನೇ ಲೆಕ್ಕ. ಇದು ನೋಡಿ 3ರ ಘಾತ 4 ಇಂಟು 3 ಅಂತಿದೆ. ಇದು ಅಷ್ಟೇ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಎನ್ ಅಂತ ನಾವು ಹೇಗೆ ಬರ್ಕೊಳ್ತೀವೋ ಅದೇ ರೀತಿ 3ರ ಘಾತ 4 ಇಂಟು 3 ಅಂತ ಬರ್ಕೋಬೋದು. ಅಲ್ಲಿಗೆ 3ರ ಘಾತ 4 3 12 ಅನ್ನೋದು ಇದ್ರ ಉತ್ತರ ಆಗತ್ತೆ. ಇನ್ನು 9ನೇ ಲೆಕ್ಕ. 2ರ ಘಾತ 20 ಡಿವೈಡೆಡ್ ಬೈ 2ರ ಘಾತ 15 ಅಂತಿದೆ. ಇದು ನಾವು ಏನು ಮಾಡ್ಬೋದು, ಎ ಘಾತ ಎಮ್ ಡಿವೈಡೆಡ್ ಬೈ ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ ಬರಿತೀವಿ. ಹಾಗೆ 2ರ ಘಾತ 20 - 15
ಇದು ಇಂಟು 2 × 3 ಆಮೇಲೆ ಮಾಡೋಣ. ಅಲ್ಲಿಗೆ 2 × 15 15 ಹೋದರೆ 5 ಇಂಟು 2 × 3. ಈಗ a ಘಾತ m ಇಂಟು a ಘಾತ n ಇಸ್ ಈಕ್ವಲ್ ಟು a ಘಾತ m ಪ್ಲಸ್ n ಅಂತ ಹೇಗೆ ಬರಿಬೋದೋ ಅದೇ ರೀತಿ 2 × 5 ಪ್ಲಸ್ 3 ಅಂತ ಬರ್ಕೋಬೋದು. ಅಲ್ಲಿಗೆ 2 × 5 3 8 ಅನ್ನೋದಾಗುತ್ತೆ. ಅಲ್ಲಿಗೆ 2 × 8 ಅನ್ನೋದು ಇದ್ರ ಉತ್ತರ. ಇನ್ನು 10ನೇ ಲೆಕ್ಕ, ಇದು ಅಷ್ಟೇ. a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಮೈನಸ್ n ಅನ್ನೋದು ಇದು ನಿಯಮ ಆಗುತ್ತೆ. ಅದೇ ರೀತಿ t ಟು ದಿ ಪವರ್ ಅಂದರೆ 8 ಘಾತ t ಮೈನಸ್ 2 ಅನ್ನೋದು ಇದ್ರ ಉತ್ತರ ಆಗುತ್ತೆ. ಇಷ್ಟೇ ಇದ್ರ ಉತ್ತರ. ಇನ್ನು 2ನೇ ಲೆಕ್ಕ, ಸಂಕ್ಷೇಪಿಸಿ ಮತ್ತು ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 2 ಘಾತ 3 ಇಂಟು 3 ಘಾತ 4 ಇಂಟು 4 ಅಂತಿದೆ. ನಾವೇನು ಬರ್ಕೋಬೋದು, ಡಿವೈಡೆಡ್ ಬೈ 3/32 ಅಂತಿದೆ. ಇದನ್ನು 2 ಘಾತ 3 ಇಂಟು 3 ಘಾತ 4 ಇಂಟು 4 ಏನಿದೆ ಅದನ್ನು 2 ಘಾತ 2 ಅಂತ ಬರ್ಕೋಬೋದು. ಇನ್ನು 3 ಘಾತ ಇದು 1 ಅಂತ ಬರ್ಕೊಡೋಣ. ಇನ್ನು 32 ಏನಿದೆ ನೋಡಿ, ಈ 32 ಏನಿದೆ 2 5 ಸರಿ ಗುಣಿಸಿದ್ರೆ ಬರುತ್ತೆ ನೋಡಿ. 2 2 4, 4 2 8, 8 2 16, 16 2 32. ಅಲ್ಲಿಗೆ 32 ಅಂತಂದರೆ 2 ಘಾತ 5 ಅಂತ ಬರ್ಕೋಬೋದು ನಾವು. ಅಲ್ಲಿಗೆ 2 ಘಾತ 5. ಸೊ ಈಗ ಘಾತಾಂಕದ ನಿಯಮದ ಪ್ರಕಾರ ನಾವೇನು ಮಾಡ್ಬೋದು, ಇಲ್ಲಿ ನೋಡಿ 2 ಘಾತ 3 ಅಂತ ಇದೆ. ಇದನ್ನು ಮೇಲ್ಗಡೆ ತಗೊಂಡೋದ್ರೆ 2 ಘಾತ 5 ನೋಡಿ ಇಂಟು 3 ಘಾತ 4 ಇದೆ. ಮೇಲ್ಗಡೆ ತಗೊಂಡೋದ್ರೆ ಇದು -1 ಹೌದಾ, ಇಂಟು ಈ 2 ಘಾತ 2 ಇದೆ, ಅದನ್ನು ಆಮೇಲೆ ಮಾಡೋಣ. 2 ಘಾತ 2 ಅಲ್ಲಿಗೆ ನೋಡಿ 2 ಘಾತ ಏನಾಗುತ್ತೆ, 5ರಲ್ಲಿ 3 ಹೋದರೆ 2 ಎಂಥ 2 -2. ಇನ್ನು 4ರಲ್ಲಿ 1 ಹೋದರೆ 3 ಘಾತ ನೋಡಿ 3 ಇಂಟು 2 ಘಾತ 2 ಇದೆ. ಈಗ ನೋಡಿ 2 ಘಾತ -2 ಇಲ್ಲಿ ಇರೋದರಿಂದ ಇದನ್ನು +2 ಬರ್ಕೊಳ್ತೀನಿ ಇಂಟು 3 ಘಾತ 3 ಬರ್ಕೊಳ್ತೀನಿ. ಅಲ್ಲಿಗೆ 2 ಘಾತ +2 ಮತ್ತು -2 ಏನಾಗುತ್ತೆ, ಹೋಗುತ್ತೆ, 0 ಬರುತ್ತೆ ಇಂಟು 3 ಘಾತ 3. ಈಗ 2 ಘಾತ 0 ಅಂದರೆ ಅದರ ಬೆಲೆ 1 ಅಂತ. ಅಲ್ಲಿಗೆ 3 ಘಾತ 3. ಸೊ ಅಲ್ಲಿಗೆ ಫೈನಲ್ ಉತ್ತರ 3 ಘಾತ 3 ಅನ್ನೋದು ಇದ್ರ ಉತ್ತರ ಆಗತ್ತೆ. ಇನ್ನು 2ನೇ ಲೆಕ್ಕ, 5 ಘಾತ 2 ಟು ದಿ ಪವರ್ ಆಫ್ 3 ಇಂಟು 5 ಘಾತ 4 ಬ್ರಾಕೆಟ್ ಡಿವೈಡೆಡ್ ಬೈ 5 ಘಾತ 7 ಅಂತ. ಫಸ್ಟ್ ಇದನ್ನು ನಾವು ಮಾಡ್ಕೊಳ್ಳೋಣ. ಏನು, 5 ಘಾತ ನೋಡಿ 2 3 6. ಈ ನಿಯಮ ಡೈರೆಕ್ಟು ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೀವಿ, ಹಾಗಾಗಿ ನಾನು ಮತ್ತೆ ಮಾಡ್ಕೊತ ಹೋಗಲ್ಲ, ಹೇಳ್ಕೊಳ್ತಾ ಹೋಗ್ತೀನಿ ನಿಮಗೆ. 5 ಘಾತ 4 ಡಿವೈಡೆಡ್ ಬೈ 5 ಘಾತ 7 ಅಂತ. ಈಗ ಫಸ್ಟು ಇಲ್ಲೇನು ಮಾಡೋಣ, ಆಧಾರ ಸಂಖ್ಯೆ ಸೇಮ್ ಇರೋದ್ರಿಂದ ಘಾತ ಸೂಚಿಗಳನ್ನು ನಾವೇನು ಮಾಡ್ಬೋದು, ಕೂಡ್ಬೋದು ಇಂಟು ಇರೋದ್ರಿಂದ. ಡಿವೈಡೆಡ್ ಬೈ 5 ಘಾತ 7. ಇಲ್ಲಿಗೆ 5 ಘಾತ 6 4 10 ಡಿವೈಡೆಡ್ ಬೈ 5 ಘಾತ 7. ಈಗ ಆಧಾರ ಸಂಖ್ಯೆ ಸೇಮ್ ಇದ್ದು ಘಾತ ಸೂಚಿ ಬೇರೆ ಇದ್ದಾವೆ, ಆದರೆ ಡಿವೈಡೆಡ್ ಬೈ ಚಿಹ್ನೆ ಇರೋದ್ರಿಂದ ನಾವೇನು ಮಾಡ್ಬೋದು, ಮೈನಸ್ ಮಾಡ್ಬೋದು. ಆದರೆ 5 ಘಾತ 10 - 7 ಅಂತ. ಅಲ್ಲಿಗೆ 5 ಘಾತ 10ರಲ್ಲಿ 7 ಹೋದರೆ 3. ಅಲ್ಲಿಗೆ 5 ಘಾತ 3 ಅನ್ನೋದು ಇದ್ರ ಉತ್ತರ ಆಗತ್ತೆ. ಇನ್ನು 3ನೇ ಲೆಕ್ಕ, 25 ಘಾತ 4 ಇಂಟು 5 ಘಾತ 3 ಅಂತ. ಈಗ 25ನ್ನು ನೋಡಿ ಹೇಗೆ ಬರ್ಕೋಬೋದು ಅಂತಂದರೆ 5 ಘಾತ 2 ಅಂತ ಬರ್ಕೋಬೋದು ನಾವು. ಯಾಕಂದರೆ 5 5 25 ಅಂತ ಅಲ್ವಾ. ಈ 4 ಹೊರಗಿದೆ 4 ಡಿವೈಡೆಡ್ ಬೈ 5 ಘಾತ 3. ಈಗ ನೋಡಿ a ಟು ದಿ ಪವರ್ ಆಫ್ m ಇಂಟು n ಹೆಂಗೆ ಬರಿಬೋದು, a ಟು ದಿ ಪವರ್ ಆಫ್ mn ಅಂತ ಹೇಗೆ ಬರಿತೀವೋ ಹಂಗೆ 5 ಘಾತ ನೋಡಿ 4 2 8 ಅಂತ ಬರಿಬೋದು ಡಿವೈಡೆಡ್ ಬೈ 5 ಘಾತ 3. ಈಗ 5 ಘಾತ 8 ಡಿವೈಡೆಡ್ ಬೈ ಇರೋದ್ರಿಂದ -3 ಅಂತ ಬರ್ಕೊಳ್ತೀನಿ. ಅಲ್ಲಿಗೆ 5 ಘಾತ 8ರಲ್ಲಿ 3 ಹೋದರೆ 5. 5 ಘಾತ 5 ಅನ್ನೋದು ಇದ್ರ ಉತ್ತರ ಆಗಿದೆ. ಇನ್ನು 4ನೇ ಲೆಕ್ಕ, 3 ಇಂಟು 7 ಘಾತ 2 11 ಘಾತ 8 ನೋಡಿ. ಈ 21 ಹೇಗೆ ಬರ್ಕೋಬೋದು ಅಂದರೆ 3 7 ಅಂತ ಬರ್ಕೋಬೋದು ಅಲ್ವಾ. 11 ಘಾತ 3. ಈಗ ನೋಡಿ 3 ಎಲ್ಲಿದೆಯೋ ನೋಡಿ, ಇಲ್ಲಿ 3 ಘಾತ 1 ಇದೆ, ಮೇಲ್ಗಡೆ ತಗೊಂಡೋದ್ರೆ ಇದು -1 ಆಯಿತು. ಇಂಟು 7 ಘಾತ 2 ಇದೆ, ಇದು ಮೇಲ್ಗಡೆ ತಗೊಂಡೋದ್ರೆ -1 ಆಯಿತು. ಇಂಟು 11 ಘಾತ 8 ಇದೆ, ಇದು 3 ತಗೊಂಡೋದ್ರೆ ಮೇಲೆ -3 ಆಯಿತು. ಅಲ್ಲಿಗೆ 3 ಘಾತ 1ರಲ್ಲಿ 1 ಹೋದರೆ 0 ಇಂಟು 7 ಘಾತ 2ರಲ್ಲಿ 1 ಹೋದರೆ 1 ಇಂಟು 11 ಘಾತ 8ರಲ್ಲಿ 3 ಹೋದರೆ 5. ಅಲ್ಲಿಗೆ 3 ಘಾತ 0 ಅಂದರೆ 1, ಇದು 7 ಇಂಟು 11 ಘಾತ 5. ಅಲ್ಲಿಗೆ ಫೈನಲ್ ಆನ್ಸರು 7 ಇಂಟು 11 ಘಾತ 5 ಅನ್ನೋದು ಇದ್ರ ಉತ್ತರ ಆಗತ್ತೆ.
ಇನ್ನು 5ನೇ ಲೆಕ್ಕ 3/7 ಡಿವೈಡೆಡ್ ಬೈ ಇಲ್ಲಿ ಕೆಳಗೆ 3/4 ಇಂಟು ಇರೋದರಿಂದ ಪ್ಲಸ್ 3 ಮಾಡ್ಕೊಳ್ಳೋಣ. ಆಧಾರ ಸಂಖ್ಯೆ ಸೇಮ್ ಇರೋದರಿಂದ ಘಾತ ಸೂಚಿಗಳನ್ನು ಕೂಡ್ತೀನಿ. ಅಲ್ಲಿಗೆ 3/7 ಡಿವೈಡೆಡ್ ಬೈ ಇಲ್ಲಿ 3/4 ಪ್ಲಸ್ 3 7. ಅಲ್ಲಿಗೆ ನೋಡಿ ಸೇಮ್ ಇರೋದರಿಂದ ಇಲ್ಲಿ 3/7 ಇದನ್ನು ಮೇಲ್ಗಡೆ ತೊಗೊಂಡೋದ್ರೆ ಮೈನಸ್ ಆಗುತ್ತೆ. ಅಲ್ಲಿಗೆ 3/7 ಮೈನಸ್ 7 ಅಲ್ಲಿಗೆ 3/0. 3/0 ಅಂದರೆ ಅದ್ರ ಬೆಲೆ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಇನ್ನು 6ನೇ ಲೆಕ್ಕ 2/0 ಪ್ಲಸ್ 3/0 ಪ್ಲಸ್ 4/0 ಅಂತ ಇದೆ. 2/0 ಅಂದರೆ 1. ಯಾವುದೇ ಸಂಖ್ಯೆ ಘಾತ 0 ಆಗಿದ್ದರೆ ಅದರ ಬೆಲೆ 1 ಆಗಿರುತ್ತೆ. ಪ್ಲಸ್ 3/0 ಅಂದರೂ ಒಂದೇ, 4/0 ಅಂದರೂ ಒಂದೇ. ಸೊ ಅಲ್ಲಿಗೆ ಕೂಡಿದ್ರೆ 1 ಪ್ಲಸ್ 1 2, 2 1 3. 3 ಇದರ ಉತ್ತರ ಆಗಿರುತ್ತೆ. ಇನ್ನು 2ನೇ ಲೆಕ್ಕ 2/0 ಅಂದರೆ 1 ಇಂಟು 3/0 ಅಂದರೆ 1 ಇಂಟು 4/0 ಅಂದರೆ 1. ಈಗ ಗುಣಿಸೋದು 1 1 1 1 1 1 ಇದು 1 ನೋಡಿ. ಅದು ಪ್ಲಸ್ ಇದ್ದಾಗ ಏನು ಮಾಡಿದ್ವಿ? ಕೂಡಿದ್ವಿ. 1 ಪ್ಲಸ್ 1 ಪ್ಲಸ್ 1 3 ಆಗಿತ್ತು. ಇಲ್ಲಿ ಇಂಟು ಇರೋದ್ರಿಂದ 1 1 1 1 1 1 ಆಗಿದೆ. ಇವೆರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ನೆಕ್ಸ್ಟ್ 8ನೇ ಲೆಕ್ಕ 3/0 ಅಂದರೆ 1 ಪ್ಲಸ್ 2/0 ಅಂದರೆ 1 ಕರೆಕ್ಟಾ? ಇಂಟು 5/0 ಅಂದರೆ 1. ಈಗ ನೋಡಿ 1 ಪ್ಲಸ್ 1 2 ಇಂಟು 1 ಅಲ್ಲಿಗೆ 2 1 2 ಅನ್ನೋದು ಇದ್ರ ಉತ್ತರ ಆಗಿದೆ. ಇನ್ನು 9ನೇ ಲೆಕ್ಕ 2/8 ಅಂತ ಇದೆ ಇಂಟು a/5. ಈಗ 4 ಅಂತಿದೆಯಲ್ಲ, ಇದನ್ನು ನಾವು 2/2 ಅಂತ ಬರ್ಕೋಬೋದು. ಬರ್ಕೊಂಡು ಇದು ಅದರ 3 ಅಂತ ಬರ್ಕೊಳ್ಳೋಣ, a/3. ಈಗ ನೋಡಿರಿ 2/8 ಇಂಟು a/5 ಇಲ್ಲಿ ಮೇಲ್ಗಡೆ ತೊಗೊಂಡೋದ್ರೆ -3 ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ ನೋಡಿ 2/2 3 6 ಅಲ್ಲಿಗೆ 2/8 ಇಂಟು a/5ರಲ್ಲಿ 3 ಹೋದರೆ 2 a² ಅಂತ. ಇಲ್ಲಿ 2/6. ಈಗ 2/6 ಮೇಲೆ ಹೋದರೆ 2/8 ಮೈನಸ್ 6 ಇಂಟು a² ಅಲ್ಲಿಗೆ 2/8ರಲ್ಲಿ 6 ಹೋದರೆ 2 ಇಂಟು a². ಅಲ್ಲಿಗೆ ಏನು ಬರುತ್ತೆ? 2 ಇಂಟು 2² ಇಂಟು a. ಈಗ ನಾವೇನು ಮಾಡ್ಬೋದು? ಆಧಾರ ಸಂಖ್ಯೆ ಬೇರೆ ಬೇರೆ ಇದ್ದು ಘಾತ ಸೂಚಿ ಸೇಮ್ ಇರೋದ್ರಿಂದ 2 ಇಂಟು a² ಅಂತ ಬರ್ಕೋಬೋದು. ಅಲ್ಲಿಗೆ 2a² ಅಂತ ಬರೆದ್ರೆ ಇದರ ಆನ್ಸರ್ ಮುಗಿಯುತ್ತೆ. 2a². ಈಗ ಫಸ್ಟ್ ಇವೆರಡು ಮಾಡೋಣ. a/5 ಇದು ಮೇಲ್ಗಡೆ ಹೋದರೆ -3 ಇಂಟು a/8. ಈಗ a/5ರಲ್ಲಿ 3 ಹೋದರೆ 2 ಇಂಟು a/8 a/2 ಪ್ಲಸ್ 8. ಆಧಾರ ಸಂಖ್ಯೆ ಸೇಮ್ ಇದ್ದು ಇಂಟು ಚಿಹ್ನೆ ಇರೋದರಿಂದ a/2 ಪ್ಲಸ್ 8 ಅನ್ನೋದು ಇದ್ರ ಉತ್ತರ ಆಗಿದೆ. ಸೊ 2 ಪ್ಲಸ್ 8 ನಾವೇನು ಮಾಡ್ಬೋದು? ಕೂಡ್ಬೋದು. ಅಲ್ಲಿಗೆ a/2 ಪ್ಲಸ್ 8 ಏನಾಗುತ್ತೆ? 10 ಆಗುತ್ತೆ. a/10 ಇದ್ರ ಉತ್ತರ ಆಗಿರುತ್ತೆ. a/10 ಅನ್ನೋದು. ಇನ್ನು 11ನೇ ಲೆಕ್ಕ a/5 ಇರೋದ್ರಿಂದ ಇಲ್ಲಿ ಮೇಲ್ಗಡೆನೂ 5 ಮತ್ತು ಕೆಳಗಡೆನೂ 5 ಇರೋದ್ರಿಂದ ನಾವೇನು ಮಾಡ್ಬೋದು? 4/5 ಮೈನಸ್ 5 ಅಂತ ಬರ್ಕೋಬೋದು. ಇನ್ನು a/8 ಅಂತಿದೆ. ಇಲ್ಲಿ a/5 ಇರೋದ್ರಿಂದ -5 ಅಂತ ಡೈರೆಕ್ಟ್ ಬರ್ಕೊಳ್ತೀನಿ. ಇನ್ನು b/ ಇಲ್ಲಿ 3 ಕೆಳಗಡೆ 2 ಇರೋದ್ರಿಂದ ಅದನ್ನು -2 ಅಂತ ನಾನು ಬರ್ಕೊಳ್ತೀನಿ. ಅಲ್ಲಿಗೆ 4/0 ಇಂಟು a/8ರಲ್ಲಿ 5 ಹೋದರೆ 3 ಇಂಟು b 3ರಲ್ಲಿ 2 ಹೋದರೆ 1. ಅಲ್ಲಿ ಫೈನಲ್ ಆನ್ಸರು 1 ಇಂಟು a/3 ಇಂಟು b. ಅಲ್ಲಿಗೆ ಫೈನಲ್ ಆನ್ಸರು a/3b. a³ b ಅನ್ನೋದು ಇದರ ಆನ್ಸರ್ ಆಗಿರುತ್ತೆ. ಇನ್ನು ಕೊನೆಯ ಲೆಕ್ಕ. ಈಗ ಇದನ್ನು ಹೇಗೆ ಬರ್ಕೋಬೋದು? a/3 ಹೌದಾ? a/3 ಇಂಟು 2 ಇಂಟು 2/2 ಅಂತ ಇದನ್ನು ಬರ್ಕೋಬೋದು. ಅಲ್ಲಿಗೆ ಫೈನಲ್ ಆನ್ಸರ್ ಏನಾಗುತ್ತೆ? 2 ನೋಡಿ 2 3 6 ಇಂಟು 2/2 ಅನ್ನೋದಾಗತ್ತೆ. ಈಗ ಇದನ್ನೇನು ಮಾಡ್ಬೋದು? ಆಧಾರ ಸಂಖ್ಯೆ ಸೇಮ್ ಇರೋದ್ರಿಂದ ಇಂಟು ಚಿಹ್ನೆ ಇರೋದ್ರಿಂದ 2/6 ಪ್ಲಸ್ 2 ಅಂತ ಬರ್ಕೋಬೋದು. ಅಲ್ಲಿಗೆ 2/8 ಅನ್ನೋದು ಇದರ ಫೈನಲ್ ಆನ್ಸರ್ ಆಗಿರುತ್ತೆ.